ಅಷ್ಟರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಅಂದರೆ 100% ನಮ್ಮ ಫ್ಯಾಮಿಲಿ ಒಂದೇ ಸತಿ ಫಂಕ್ಷನಿನ ದಿವಸನೇ 13 ಜನ ಹಾಕಿ ಇದಕ್ಕೆ ಜಾಯ್ನ್ ಆಗಿ ಒಂದು ರಿಂಗ್ ತೊಗೊಂಡಿದ್ದಾರೆ. ಆಮೇಲೆ ಫೀಲ್ಡ್ ವರ್ಕು ನಾನು ನಮ್ಮ ಫ್ರೆಂಡ್ಸ್ ಸೇರಿನೇ ಮಾಡ್ತಾಯಿದ್ದೀವಿ, ಇಬ್ಬರು ಸೇರಿನೇ. ಹೊರಗಡೆ ಅಂದರೆ ಸಣ್ಣ ಪುಟ್ಟ ಬರ್ತಾಯಿದೆ. ನಾವೇನು ಮಾಡ್ತಾಯಿದ್ದೆ ಅಂದರೆ ಅವ್ರಿಗೆ ನೀವು ಏನು ಕಂಪ್ನಿ ನೋಡಬೇಡಿ, ನಮಗೆ ನೋಡಿದ್ದೀರ ತಾನೇ, ನಮಗೆ ನೋಡಿ ಕಣ್ಣು ಮುಚ್ಕೊಂಡು ಹಾಕಿ. ಕಂಪ್ನಿ ನಿಮಗೆ ತೋರಿಸಲ್ಲ, ನಾವು ಎಲ್ಲಾದರೂ ಓಡೋದ್ರೆ ನಮ್ಮ ಹಿಂದೆ ಬನ್ನಿ ನೀವು ಸಾಕು. ಕಂಪ್ನಿ ಬಗ್ಗೆ ಬರೋದು ಬೇಡ, ಯಾಕಂದರೆ ನಾವು ಕಂಪ್ನಿ ನೋಡಿಲ್ಲ, ಅವ್ರು ಓಡೋಗ್ತಾರೆ ಇವ್ರು ಓಡೋಗ್ತಾರೆ ಆ ಪ್ರಶ್ನೆನೇ ಬೇಡ ನಿಮಗೆ. ನಮ್ಮ ಮೇಲೆ ನಂಬಿಕೆ ಇದ್ದರೆ ಬನ್ನಿ ಅಂತ ನಮ್ಮ ಫ್ರೆಂಡ್ಸಿಗೆಲ್ಲ ಇದೇ ಥರ ಹೇಳಿ ನಾವು ಜಾಯಿನ್ ಮಾಡಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿಗೆ 40 ಆಗಿದೆ, ಫುಲ್ ಫೀಲ್ ಆಗಿದೆ. ಇನ್ಮೇಲೆ ಇನ್ನೂ ಸ್ವಲ್ಪ ಜನ ಅಂದರೆ 1ನೇ ತಾರೀಕು 2ನೇ ತಾರೀಕು ಈ ಥರ ಸ್ವಲ್ಪ ದುಡ್ಡು ಕೊಡೋರೆಲ್ಲ ಡೇಟ್ ಕೊಡ್ತಿದ್ದಾರೆ. ಹಾಗಾಗಿ ನಾವು ದುಡ್ಡು ಕೊಟ್ಟಿದ್ದವ್ರದ್ದು ಯಾರ್ದು ಹಾಕಿಸ್ತಾ ಇಲ್ಲ. ಯಾಕಂದರೆ ಹಾಕಿಸ್ಕೊಳ್ಳೋದು ಆಮೇಲೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಒಂಥರ ಬೇಜಾರು ಅನಿಸುತ್ತೆ. ಅವ್ರಿಗೆ ಕೇಳೋಕ್ಕಾಗಲ್ಲ, ಅವರು ಇದೇನು ನನಗೆ ತಲೆ ತಿಂತಿದ್ದಾರೆ ಅಂತಾರೆ. ದುಡ್ಡು ಕೊಟ್ಟಿದ ತಕ್ಷಣ ನಾವು ಅವ್ರ ಹೆಸರು ಬರ್ಸೋಣ ಅಂತೇಳಿ ಅದೇ ಪೆಂಡಿಂಗ್ ಇಟ್ಕೊಂಡಿದ್ವಿ. ಇಷ್ಟು ಮಾಡ್ತಾಯಿದ್ವಿ. ಅಂದರೆ ಯಾವಾಗ ಯಾರಾದರೂ ಒಬ್ಬರು ಪರಿಚಯ ಇಲ್ದವರು ಇದ್ದವರು ಸಹ ಕಾಲ್ ಮಾಡಿದ್ರೆ ಚೆನ್ನಾಗಿ ಮಾತಾಡಿ ಆಮೇಲೆ ಫೈನಲ್ ಹೇಳ್ತೀವಿ. ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಇಂಟ್ರೆಸ್ಟ್ ಇದೆ. ಅವರು ಏನು ಹೇಳು ಅಂತ ಕೇಳುವಾಗ ಈ ಥರ ಇದೆ ಸರ್ ಗ್ರೂಪು, ಬೇರೆ ಯಾರಿಲ್ಲ, ನಮ್ಮ ಹುಡುಗರೇ ಇವಾಗ ನಮ್ಮ ಅಕ್ಕನ ಮಗ ಯಾರು ಮಾಡ್ತಾಯಿದ್ದಾರೆ. ಅವ್ರಿಗೆ ನೋಡೋದು ಬೇಡ ನೀವು, ಅವರು ಅಂದರೆ ನಮಗೆ ಅವ್ರ ಮೇಲೆ 100% ನಂಬಿಕೆ ಇದೆ. ನೀವು ನಮಗೆ ನಂಬಿಕೆ ಇದ್ದರೆ ಹಾಕಿ ಅಂತ ಇಷ್ಟೇ ಮಾತಾಡ್ತಾಯಿದ್ದೀವಿ. ಅಂದರೆ ಅಂತ ಒಂದು 50 ಜನ ಹಾಕೋರಿದ್ದಾರೆ, ಅವ್ರದ್ದು ಯಾರ್ದು ಇನ್ನೂ ಹಾಕ್ಸ್ಕೊಂಡಿಲ್ಲ, ದುಡ್ಡು ತೊಗೊಂಡು ಹಾಕ್ಸ್ಕೊಳ್ಳೋಣ. ಟ್ರೈನಿಂಗ್ ಚೆನ್ನಾಗಿತ್ತು ಸರ್. ಫಸ್ಟ್ ಅಂದರೆ ನೀವು 3 ಚಪ್ಪಾಳೆ ಎಲ್ಲ ನಾಲ್ಕಂದ್ರಲ್ಲ, ಅದೇ ಥರ ಫಸ್ಟ್ ಮಾಡಿದ್ದು ನಾವು. ಆಮೇಲೆ ಇಬ್ಬರೊಂದು ಸರಿ ಕರ್ಕೊಂಡೋಗಿದ್ವಿ. ಅವ್ರ ಮಾತಲ್ಲಿ ಟ್ರೈನಿಂಗ್ ಕೇಳಿದಲ್ಲ ಮಾತಾಡ್ತಿದ್ರಲ್ಲ, ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್. ಅಂದರೆ ನಮ್ಮ ಪದ್ಧತಿ ಗೊತ್ತಿಲ್ಲ, ಆದರೂ ನಾವು ಒಂದು 13-14 ಜನಕ್ಕೆ ನಮ್ಮ ಮಾತು ಮೇಲೆ ಹಾಕ್ಸ್ಕೊಂಡಿದ್ವಿ. ಆಮೇಲೆ ಇವರು ಇಮ್ರಾನ್ ಸರ್, ಶಾಹಿದ್ ಅವರೆಲ್ಲ ಬಂದ್ರಲ್ಲ, ಅವ್ರದ್ದು ಸ್ವಲ್ಪ ಮಾತು ಕೇಳಿದ್ವಿ. ಆಮೇಲೆ ಇಲ್ಲಿ ಟ್ರೈನಿಂಗ್ ಆಗ್ತಾ ಇರೋದೆಲ್ಲ ಗ್ರೂಪಲ್ಲಿ ನೋಡ್ತಾ ಇದೀವಲ್ಲ, ಅಸ್ಲಂ ಸರ್, ಜಾಫರ್ ಸರ್ ಎಲ್ಲ ಮಾತಾಡೋದು. ಮತ್ತು ಇವ್ರು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರಲ್ಲ, ಇವರೇ ಫೌಂಡರ್ ಆಗಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನಾವ್ಯಾಕೆ ಇರಬೇಕು, ನಾವು ಮಾಡ್ಬೋದಲ್ಲ ಅಂತ ಹೇಳಿ ಅದೇ ನಾವು ಒಂದು ಖುಷಿ ಪಟ್ವಿ. ಯಾಕಂದರೆ ನಮ್ಮ ಫೌಂಡರ್ಸ್ ಆಗಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಿಸ್ಬೋದು. ಆದರೂ ನಾನು ನಮ್ಮ ಫ್ರೆಂಡು ಯಾವಾಗವಾಗ ಗ್ರೂಪಲ್ಲಿ ನೋಡಿ ಅದೇ ಮಾತಾಡ್ತೀವಿ, ಹುಡುಗರು ಫೌಂಡರ್ಸ್ ಆಗಿ ಮನೇಲಿ ಆರಾಮಾಗಿ ಕುತ್ಕೊಂಡು ಕೆಲಸಕ್ಕೆ ಹಚ್ಚಿ ಕೂರ್ಬೋದು, ಆದರೂ ಇವ್ರು ಕೂರ್ತಾ ಇಲ್ಲ. ಯಾಕೆ ಕೂರ್ತಾ ಇಲ್ಲ? ಅವ್ರಿಗೊಂದು ಗುರಿ ಇದೆ, ಆ ಗುರಿ ನಮ್ಮಲ್ಲಿ ಬರಬೇಕು ಅಷ್ಟೇ ಅಂತ ಹೇಳಿ ನಾವು ಅದಕ್ಕೆ ಮಾತಾಡ್ಬೋದಾ? बांग्लादेश की रिक्वेस्ट जरूर थोड़ा बातचीत कर लीजिए। ಫೀಲ್ಡ್ ವರ್ಕಲ್ಲಿ ಅದೇ ಪ್ರಶ್ನೆಗೆ ಹೇಳ್ತಾ ಇರೋದು, ಯಾರು ಗ್ಯಾರಂಟಿ ಅದೇ ನಮ್ಮ ಫ್ರೆಂಡ್ಸ್ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಪೂರ್ತಿ ಇವರಿಗೆಲ್ಲ ನಮ್ಮ ಹುಡುಗರಿಗೆಲ್ಲ ಗೊತ್ತಿದೆ. ಇವರೆಲ್ಲ ನಮ್ಮೆಲ್ಲ ಹಾಕ್ತಾ ಇದ್ದಾರೆ, ನಾವೆಲ್ಲ ಮಕ್ಕಳಿಗೆ ಕೊಟ್ಟು ಎಲ್ಲ ಹಾಕಿಸ್ತಾ ಇದ್ದೀವಿ ಇವರಿಗೆ. ಖುಷಿ ಇದೆ. शुरू कब से यावालिंग शुरू जनवरी से ಎಲ್ಲರೂ ಕೆಲಸ ಮಾಡೋದ್ರೇ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲರೂ ಓದ್ಬೇಕು, ಉಳಿಬೇಕು, ಕೆಲಸ ಮಾಡಿದ್ರೇ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗ್ತಾ ಇದೆ. ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಾವು ಹೋಗಿ ಎಷ್ಟು ರೆಸ್ಪಾನ್ಸ್ ಮಾಡ್ತೀವಿ ಅಷ್ಟೇ ರೆಸ್ಪಾನ್ಸ್ ಆಗ್ತಾ ಇದೆ ಕೆಲಸಗಳು. ಲೀಡರ್ಸಿಗೆ ನಾವು ಹುಡುಕ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಲೀಡರ್ಸ್ ಸಿಕ್ಕಿದ್ರೆ ಕೆಲಸ ಆಗುತ್ತೆ. ಥ್ಯಾಂಕ್ ಯು. ಎಲ್ಲಿ ತನಕ ಬಂದಾಗತ್ತೆ ಸರ್ ಇದು? ಇವಾಗ ಮುಂದಿನ ತಿಂಗಳು 21ನೇ ತಾರೀಕು ಫಸ್ಟ್ ಆಗಿದೆ. ಅಲ್ಲಿ ತನಕ ಮಾತ್ರ ಇದು ರನ್ನಿಂಗ್ ಇರಲ್ಲ. 20 ಡ್ರಾ ಆಗೋದು ಕಂಟಿನ್ಯೂ ಆಗುತ್ತೆ. ಅಲ್ಲ ಸರ್, ಫಸ್ಟ್ ಮಾಡ್ತಾ ಇದ್ದೀರಾ ನೀವು? ನಾನು ಹೇಳ್ತೀನಿ, ಈಗ ಜನವರಿ 21 ಮೊದಲನೇ ಡ್ರಾ ಅಂತ ಕೊಟ್ಟಿದ್ದೀವಿ. ಇದು ನೀವು ಕೇಳ್ತಾರ ಸೀಸನ್ ಅಲ್ಲಿ ಎಲ್ಲಿ ತನಕ ಜಾಯಿನ್ ಮಾಡಿಸ್ಬೋದು ಅಂತ ಕೇಳ್ತಾರ ಪ್ರಶ್ನೆ, ಸರಿನಾ? ಇದು ಮಾರ್ಚ್ ತನಕ ನೀವು ಜಾಯಿನ್ ಮಾಡಿಸ್ಬೋದು. ಫಸ್ಟ್ ಡ್ರಾಯಿಂಗ್ ಕೊಟ್ಟಿರ್ತೀರಾ? ಫಸ್ಟ್ ಕೊಟ್ಟಿರ್ತೀವಿ.
ಸೆಕೆಂಡ್ ಡ್ರಾಗ್ ಬಂದ ಅವನು 19 ತಿಂಗಳು ಕಟ್ಬೇಕಷ್ಟೇ ಅವನು. ಮತ್ 3ನೇ ಡ್ರಾಗ್ ಬಂದ 18 ತಿಂಗಳು ಕಟ್ಬೇಕಷ್ಟೇ. ಇಲ್ಲ 4ನೇ ಡ್ರಾಗ್ ಬಂದ ಅಲ್ಲಿಗೆ ಸ್ಟಾಪು. ಅಲ್ಲಿಂದ ಅದೆಲ್ಲ ಸೀಸನ್ ಚೇಂಜ್ ಆಗುತ್ತೆ. ಸೀಸನ್ 2 ಅಂತ ಹೇಳಿ 15 ಮಂತೋ 16 ಮಂತೋ ಅಥವಾ 18 ಮಂತೋ ನಾವು ಡಿಸೈಡ್ ಮಾಡಿ ಸೀಸನ್ ಬೇರೆ ಚೇಂಜ್ ಮಾಡ್ತೀವಿ. ಆ ಥರ ಇರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಡೌಟ್ ಇದೆಯಾ? ಇಲ್ಲ ಅದಕ್ಕೋಸ್ಕರ ಕೇಳಿದ್ವು. ಯಾಕಂದ್ರೆ ಸರ್ ಅದನ್ನೇನು ಮಾಡಿ ಎಷ್ಟು ಮಂದಿ ಇರಬೇಕಾದ್ರೆ ಡ್ರಾ ಕಂಪಲ್ಸರಿ ಇದೆಯಲ್ಲ, ಒಂದು 4,000 ಜನ ಇದ್ರೆ ಮೂವ್ ಅಂತ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಟೈಮ್ ಇದ್ರೆ ಇದೆಯಲ್ಲ, ಅದಕ್ಕೆ ಮೂವ್ ಮಾಡೋಕೆ ಕರೆಕ್ಟ್ ಆಗಿರುತ್ತೆ. ಈಗ 200-300 ಜನ ತಗೊಂಡು ರನ್ನಿಂಗ್ ಮಾಡಿದ್ರೆ ಇದೆಯಲ್ಲ, ಫೌಂಡೇಶನ್ಗೂ ಲಾಸೆ ಮತ್ತು ವರ್ಕರ್ಗೂ ಲಾಸೆ. 20 ಬರೀ ಗೋಲ್ಡ್ ಕೊಟ್ಟೋದಿರಾದ್ರೆ ನೀವು ಇದೆಯಲ್ಲ, ಅದಕ್ಕೆ ಬೆಲೆನೇ ಇದೆಯಲ್ಲ 1.5 ಲಕ್ಷ ದುಡ್ಡಾಗುತ್ತೆ ಕಂಪಲ್ಸರಿ. ದುಡಿಮೆನೇ ಇಲ್ಲ ಟೈಮ್ ಒಳಗಿದೆಯಲ್ಲ, ಮಾಡಿ ಪ್ರಯೋಜನ ಇಲ್ಲ ಸರ್. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಲೀಡರ್ಗಳಿಗೆ ಎಲ್ಲ ಕರೆದಿರೋದು ಏನಕ್ಕೆ ಅದೇ ಉದ್ದೇಶದಿಂದ ಕರೆದಿರೋದು, ಟಾರ್ಗೆಟ್ ಕೊಡೋಣ ಅಂತ ಹೇಳಿ ಕರೆದಿರೋದು. ಏನ್ ಟಾರ್ಗೆಟ್ ಅಂತ ಹೇಳಿದ್ರೆ ಡೌಟ್ ಇತ್ತಲ್ಲ, ಡೌಟೇ ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ಸರ್ ಅಂತಿರೋದು. ಈಗ ನಾವು ಜನವರಿ ಮಾಡಬೇಕು, ಫೆಬ್ರವರಿ ಮಾಡಬೇಕು. ನೀವು ಲೀಡರ್ಗಳಿಗೆ ನಮ್ಮ ಹತ್ರ ಯಾವಾಗಲೂ ಎನಿ ಟೈಮ್ ಕೆಲಸ ಇರುತ್ತೆ. ನೀವು ಅಷ್ಟೇ ಟಾರ್ಗೆಟ್ ಅಂತ ಏನಿಲ್ಲ ಸರ್. ಸೀಸನ್ 1, ಸೀಸನ್ 2, ಸೀಸನ್ 3 ಆ ಥರ ನಮ್ದು ಕಂಟಿನ್ಯೂ ಇರುತ್ತೆ. ನಮ್ದು ಯಾವಾಗಲೂ ಇದ್ದಿಲ್ಲ. ಈ ಸೀಸನ್ 1 ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಟಾರ್ಗೆಟ್ ಕೊಟ್ಟಿದ್ದೀವಿ. ಇವತ್ತು ಕರೆದಿದ್ದೀನಿಗೆ ಮತ್ತೆ ನೆಕ್ಸ್ಟ್ ನಮ್ಮ ಜನವರಿ ಎಷ್ಟಿದೆ 19 ತಾರೀಕು ಮತ್ತೆ ನಮ್ಮ ಮೀಟಿಂಗ್ ಇದೆ ಸರ್. ಅಷ್ಟೊಳಗೆ ರೀಚ್ಗೋಸ್ಕರ ನಾವು ಕರೆದಿರೋದು. ಈಗ ರೀಚ್ ಒಬ್ಬೊಬ್ರದ್ದು ರೀಚ್ ಏನಿದೆ ಅಂತ ಹೇಳಿ ಕರೆದಿದ್ವಿ. 15 ಜನ ಕೂತಿದ್ದೀವಿ ಇಲ್ಲಿ, ಎಲ್ಲರೂ ಸೇರಿ ಇದೆಯಲ್ಲ 100 ಮಾಡಿದ್ರು. ಅದಕ್ಕೆ ಸರ್ 100 ಮಾಡಿದ್ರು ಇದೆಯಲ್ಲ, ಕಮ್ಮಿ ಅಂದ್ರೆ ಒಂದು 2,000 ಆಯಿತು. ಆ ಥರ ನಂಬಿಕೆ. ಆಮೇಲೆ ಅದು ಇವಾಗ ನೀವು ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಇದೆಯಲ್ಲ, ಕೆಲವರು ಇವಾಗ ಮೇಡಮ್ ಅವರು 50 ಮಾಡಿದ್ದಾರೆ, ಅವ್ರ ಅವಶ್ಯಕತೆ ಬೇಕೇ ಇರುತ್ತೆ. ಒಂದು ಸಣ್ಣ ಮನೆ ಒಳಗೆ ಯಾವ್ದಾದ್ರು ಮೀಟಿಂಗು ನೀವು ಪರ್ಸ್ನಲ್ ಆಗಿ ಆಫೀಸ್ ಬಿಟ್ಟಿದೆಯಲ್ಲ, ಪರ್ಸ್ನಲ್ ಆಗಿ ಮಾಡಿದರೆ ಇದೆಯಲ್ಲ, ಇವಾಗ ನಮ್ಮವರೊಂದು 20 ಜನ ಹುಡುಗ ಸೇರಿದ್ರು ಅವ್ರ ಹತ್ರ ಬಂದು ನೀವೊಂಥರ ನಿಮ್ಮ ನಂಬಿಕೆ ಮೇಲೆ ಅವ್ರಿಗೆ ಹೇಳಿದ್ರೆ ಇದೆಯಲ್ಲ, ಆ ಟೈಮ್ ಒಳಗಿದೆಯಲ್ಲ 20 ಜನರು ಸೇರ್ತಾರೆ. ಅವರು ಕಂಪಲ್ಸರಿ 15 ಜನ ಅಂತೂ ಪಕ್ಕ ಸೇರೇ ಸೇರ್ತಾರೆ. 100% ನೀವು ಹೇಳ್ತಾ ಕರೆಕ್ಟ್ ಇದೆ ಸರ್. ನೀವು ಎಲ್ಲೇ ಎನಿ ಟೈಮ್ ಕರೀರಿ, ಬರಕ್ ರೆಡಿ ಇರ್ತೀವಿ ಸರ್. 20 ಜನ ಅಂತಲ್ಲ, ನಿಮ್ ಜೊತೆ ಒಬ್ಬ ಇದ್ರು ನಾವು ಬರಕ್ ರೆಡಿ. ಇವಾಗ ಕಂಪಲ್ಸರಿ ಇದೆಯಲ್ಲ, ನಮ್ಮ ನಂಬಿಕೆ ಮೇಲೆ ಮಾಡೋರು ಸ್ವಲ್ಪ ಜನ ಇರ್ತಾರೆ, ಕೆಲವು ಬೇರೆಯವ್ರ ನಂಬಿಕೆ ಮೇಲೆ. ಇವಾಗ ನಮ್ಮ ಪರಿಚಯದವ್ರು ಇರ್ತಾರೆ, ನಿಮ್ದವ್ರು ಇರ್ತಾರೆ. ಹೌದಾ? ಆ ಟೈಮ್ ಅವಾಗ ನೀವು ಬಂದು ಈ ಥರ ಇದೆ ಅಂತ ಹೇಳಿದ್ರೆ ಇದೆಯಲ್ಲ, ಮುಂದೆ ಮೂವ್ ಮಾಡೋರು ಇದ್ದೇ ಇರ್ತಾರೆ. ಅದಕ್ಕೆ ನನಗೆ ಇದ್ರೊಳಗೆ ಅನುಭವ ಹೆಂಗ್ ಬಂತು ಅಂದ್ರೆ ಇದೆಯಲ್ಲ, ಇದು ನಡೀತಾ ಇದೆಯಲ್ಲ ನಿಮ್ಗೆ ಆ ಮಂಗಳೂರವರೆಗೂ ನಡೆಸ್ತಾರೆ. ಅದ್ರೊಳಗೆ ಇದೆಯಲ್ಲ ಕಮ್ಮಿ ಅಂದ್ರೆ ಒಂದು ಸ್ವಲ್ಪ ಭಾಳ ಅನುಭವ ಆಗಿದೆ ನಿಮಗೆ, ಯಾವ ಥರ ನಡೀತಾರೋ ನಡೆಸ್ತಾರೋ ಅನ್ನೋದು. ಇವಾಗ ಯಾವುದೋ ಊರಿಗೆ ನಂಬಿಕೆ ಕೊಟ್ಟು ನಾವು ಇಲ್ಲಿ ಹಾಕಿದ್ದೀವಿ. ಇವಾಗ ನಮ್ಮೂರೊಳಗೆ ನಂಬಿಕೆ ಕೊಟ್ಟು ಮಾಡೋಕ್ಕಿದೆಯಲ್ಲ, ಭಾಳ ಜನ ಮಾಡೇ ಮಾಡ್ತಾರೆ, ಅದರೊಳಗೇನು ಡೌಟ್ ಇಲ್ಲ. ಆದ್ರೂ ಇದೆಯಲ್ಲ ನಿಮ್ಮ ಸಹಕಾರ ಇದ್ರೆ ಇದೆಯಲ್ಲ, ಮುಂದೆ ಏನು ಬೇಕಾದ್ರೂ ಆಗ್ಬೋದು. 100% ಯಾವಾಗಲೂ ನಿಮಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಮೇಡಮ್ ಕೇಳಿ ಅವರು 10 ಜನ ಸೇರ್ಸಿದ್ರು ಹೋಗ್ತಾ ಇದೀವಿ. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಶಿವಮೊಗ್ಗ ಅಂತಾನೆ ಅಲ್ಲ, ಇವಾಗ ಕಂಪಲ್ಸರಿ ಇದೆಯಲ್ಲ, ನಮ್ಮ ನೆಟ್ವರ್ಕ್ ಇದೆಯಲ್ಲ, ದುರ್ಗಾ ತಂಗಾನು ಇದೆ. ಆ ಟೈಮ್ ಒಳಗೆ ಅಲ್ಲೊಂದು 10 ಜನ ಸೇರ್ಬಿಟ್ಟು ಇದೆಯಲ್ಲ, ಒಂದಿನಕ್ಕೋಸ್ಕರ ಬಂದಿದೆಯಲ್ಲ, ಬಂದೇದಾದ್ರು ಮಾಡಿದ್ರೆ ಸರ್. ದುರ್ಗ ಅಲ್ಲ ಸರ್, ದಾವಣಗೆರೆ, ಬೆಂಗಳೂರು, ಆಂಧ್ರ ಇದ್ರು 2 ಜನ ಇದ್ರು ಬರ್ತೀವಿ ಸರ್. ಒಂದು ಉದಾಹರಣೆ ಹೇಳಿದ್ದು ನಿಮಗೆ. ಶಿವಮೊಗ್ಗ ಅಂತಾನೆ ಬೇಡ, ಶಿವಮೊಗ್ಗ ಅಂದ್ರೆ ಲೇಡೀಸ್ ಮಾಡ್ತಾರೆ. ಹೊರಗಡೆ ಹೋದ್ರೆ ಇದೆಯಲ್ಲ, ನಿಮಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಸರ್ ಒಂದು ಕೆಲಸ ಹೆಂಗ್ ಗೊತ್ತಾ ಸರ್, ನೀವು ನಮ್ಮ ಟೆಚ್ಚಲ್ಲಿ ಇದ್ರೆ ನೀವು ಇಬ್ಬರಿಗೆ ಸೇರಿಸ್ಕೊಂಡೆ ಮನೆ ಹತ್ರನೇ ನೀವು ಬರ್ರಿ ಸರ್ ಈಗ ಇದಾರಂದ್ರೆ ನಾವು ಬರಕ್ ರೆಡಿ ಇದೀವಿ. ನೀವು ಟೆಚ್ಚಲ್ಲಿ ಇಲ್ಲ, ಬರೀ ನಾವು ಮೆಸೇಜ್ ಹಾಕಿದ್ದೀವಿ, ಅವ್ರು ಬಂದಿಲ್ಲ, ಅವ್ನು ಮಿಸ್ ಕಾಲ್ ಕೊಟ್ಟಿದ್ದೀವಿ, ಬಂದಿಲ್ಲ ಅಂದ್ರೆ ಅದು ನಮ್ದು ತಪ್ಪಲ್ಲ, ನಿಮ್ದು ತಪ್ಪಲ್ಲ. ಈಗ ಮೇಡಮ್ ಅವರು ಸೇರ್ ಹೇಳ್ತಾ ಇರೋದು, ಮೇಡಮ್ ಅವರು ಆಗಲ್ಲ ಅಲ್ಲ ಸರ್, ಮೇಡಮ್ ಅವ್ರು ವರ್ಕ್ ಮಾಡ್ತಾ ಇದಾರೆ. ಈಗ 5 ಜನಕ್ಕೆ ಸೇರ್ಕೊಂಡು ಚನ್ನಗಿರಿ ಕರ್ಕೊಂಡು ಹೋಗಿದ್ರು. ನನಗೆ ನನ್ನ ಕಾರಲ್ಲಿ ನನ್ನ ಖರ್ಚು ಹಾಕಿ ಕರ್ಕೊಂಡು ಹೋಗಿದ್ದೆ. ಐಡಿ ಮಾತ್ರ ಅವ್ರದ್ದೇ, ಬಟ್ ಅವ್ರಿಗಿಂತ ನಾನು ಹೇಳೋ ರೀತಿ ಚೆನ್ನಾಗಿರೋದಂತ ನಾನು ಹೋಗಿದ್ದೆ. ಅವರು ಅಲ್ಲಿ ಜಾಯಿನ್ ಮಾಡಿಸಿದ್ರು. ಆಮೇಲೆ ಭದ್ರಾವತಿ ಕರ್ಕೊಂಡು ಹೋಗಿದ್ರು, ಮತ್ತೆ ಇಲ್ಲಿ ಇವ್ರು ಮೇಡಮ್ ಮನೆ ಕರ್ಕೊಂಡು ಹೋಗಿದ್ರು, ಇವ್ರ ಫ್ರೆಂಡ್ ಮನೆ ಎಲ್ಲರ ಕಡೆ ಕರ್ಕೊಂಡು ಓಡಾಡ್ತಾರೆ. ನಾವು ಓದ್ತಾ ಇದ್ದೀವಿ 3-4 ಜನ. ಅದ್ರೊಳಗೆ ಇವಾಗ ಮೇಡಮ್ ಅವ್ರಿಗೆ ಒಂದಿನ ಕೆಲಸಕ್ಕೆ ಬಂದ್ರು, ಒಂದೇ ದಿನ 4 ಬ್ಯಾಚ್ ಆದ್ರೂ ಇದೆಯಲ್ಲ, 4 ದಿನ ಒಂದೊಂದು ಕಡೆ ಬರಕಿದ್ರು ಇದೆಯಲ್ಲ, ಅವಾಗಿದೆಯಲ್ಲ ನಾವು ಬರ್ತೀವಿ ಮಾಡಿ ನಾವು ಬರ್ತೀವಿ. ಅವಾಗ ಬೇರೆ ಅದಕ್ಕೆ ಸರ್ ಹೇಗೆ ತೊಗೊಂಡಿದೆ ಇದೇ ಉದ್ದೇಶ. ಏನಿದೆ ನಮಗೆ ಬೇಕು ಸರ್. ಇದನ್ನ ಡೈರೆಕ್ಟ್ ಅವ್ರ ಜೊತೆ ಬರ್ಕೊಂಡು ನಿಮ್ಗೆ ಅವ್ರ ಟೈಮ್ ಯಾವಾಗ ಬೇಕು ಕೇಳ್ಕೊಂಡು ಕಾಲ್ ಮಾಡಿದ್ರೆ ಅವ್ರು ಬರ್ತಾರೆ. ನನಗೆ ಇವಾಗ
ಅನುಭವ ಬೇಕಿತ್ತು, ನಮಗೆ ಏನು ಡೌಟ್ ಇತ್ತು ಅದ್ರ ಬಗ್ಗೆ ನಾವು ಶೇರ್ ಮಾಡಿದ್ದೆ ಅಷ್ಟೇ. ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವು ಸರ್ಚ್ ಕರ್ಕೊಂಡು ಡೈರೆಕ್ಟ್ ಡಿಸ್ಕಷನ್ ಮಾಡಿ ಹೆಲ್ಪ್ ಮಾಡ್ತೀವಿ ಸರ್ ನಾವು. ನಿಮ್ಮ ಟೈಮ್ ಅನ್ನು ಫಿಕ್ಸ್ ಮಾಡ್ಕೊಂಡು ನಾವು ಕರ್ಕೊಂಡು ಯಾವಾಗಾರ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಸೀಸನ್ 1 ಒಳಗೆ ಇದೆಯಲ್ಲ ಆಲ್ಮೋಸ್ಟ್ ಒಂದು ಮೆಟ್ಲು ಹತ್ತಾ ಇರೋದು. ಹೌದು ಅದು ಏನಿದೆಯೋ ಇವ್ರಿಗೆ ಏನಿದೆಯೋ ಪ್ರತಿಫಲ ಇದೆಯಲ್ಲ 2ನೇ ಸೀಸನ್ ಮಾತ್ರ ಸಿಗುತ್ತೆ ಅದು. ಫಸ್ಟ್ನೇ ಸೀಸನ್ಗೆ ಏನಿದೆ ನಮ್ಮ ಪ್ರತಿಫಲ ನಾವು ಪಡೆದಷ್ಟೇ. ಸರ್ ನಾವು ಲೀಡರ್ಗಳಿಗೆ ಏನಕ್ಕೆ ಟಾರ್ಗೆಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರಿಗೆ ನಾವು ಅಗ್ರಿಮೆಂಟ್ ಕೊಟ್ಟಿಲ್ಲ. ಅವರು 20 ಒಬ್ರು ಏನಾದ್ರು 15 ಅಂದ್ರು, ಒಬ್ರು 20 ಅಂತ ಹೇಳಿದ್ರು, ಒಬ್ರು 50 ಅಂತ ಹೇಳಿದ್ರು, ಒಬ್ರು 60 ಅಂತ ಹೇಳಿದ್ರು. 60ಗೆಲ್ಲ ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗತ್ತಾ? ಅವರು ರೀಚ್ ಅಂತ ಇದೆ, 100 ರೀಚ್ ಮಾಡಿದ್ರೆ ಅವ್ರಿಗೆ ನಾವು ಅವ್ರಿಗೆ ಒಂದು ಬಾಂಡ್ ಕೊಡ್ಬೋದು. ಕಂಪ್ನಿ ಕಡೆಯಿಂದ ಬಾಂಡ್, ಈಗ ಸೇಫರ್ ಸೈಡ್ ಬಾಂಡ್ ಅವ್ರು ಗ್ಯಾರಂಟಿ ತಗೊಂಡಿದ್ದಾರೆ. 100 ಮೆಂಬರ್ಸ್ ಗ್ಯಾರಂಟಿ ತಗೊಂತಾರೆ ಅಂತ ಹೇಳಿದ್ರೆ ಒಂದು 15 ಜನ ಮಾಡ್ಕೊಳಕ್ಕಾಗತ್ತೆ? ಆಗಲ್ಲ. 100 ಜನ ಮಾಡಿದ್ರೆ ಅದಕ್ಕೆ ಟಾರ್ಗೆಟ್ ಏನಂತ ಹೇಳಿದ್ರೆ ಜನವರಿ 19 ಒಳಗೆ ಒಂದು ಟಾರ್ಗೆಟ್ ಕೊಡಿ, 100 ಮೆಂಬರ್ಸ್ ಆ ಥರ ಕೊಟ್ಟರೆ ನಾವು ಕಂಪ್ನಿ ಕಡೆಯಿಂದ ನಿಮಗೆ ಬಾಂಡ್ ಕೊಡ್ತೀವಿ. ಯಾವುದೋ ನಾವು 3 ಜನ ಏನು ಫೌಂಡರ್ಸ್ ಇದೀವಿ, ನಿಮಗೆ ಒಂದು ಬಾಂಡ್ ಕೊಡ್ತೀವಿ. ಇದು ಎಷ್ಟು ಮಾಡಬೇಕಾದ್ರೆ ರಿಚ್ಚು 100 ಜನ ಇವಾಗ ಕಂಪಲ್ಸರಿ ಒಂದು 50 ಜನನೋ 100 ಜನನೋ 115 ಆ ಥರ ಏನೋ ಟಾರ್ಗೆಟ್ ಕೊಡ್ತಾ ಇದೆಯಲ್ಲ, ಅವಾಗ ಏನು ಮಾಡ್ತಾರೆ ಅಂದ್ರೆ ಇದೆಲ್ಲ ಮಾಡೋರು ಇದೆಯಲ್ಲ ಇವ್ರೇನೋ ನನಗೊಂದು ಮುಂದೆ ಬಂದು ಹೆಲ್ಪ್ ಮಾಡ್ತಾರೆ. ಸರ್ ಮುಂದೆ ನಮ್ಮ ಸಾರ್ ಹೇಳ್ತಾರೆ ಆಫರ್ ಅಂತ ಹೇಳಿ ನಮ್ಮ ಸರ್ ಎಲ್ಲ ಎಕ್ಸಾಕ್ಟ್ ಆಗಿರಿ ಒಂದು ಒಳ್ಳೆ ಆಫರ್ ಕೊಡ್ತಾ ಇದಾರೆ ಸರ್. ಈಗ ಆಫರ್ ಕೇಳಿದ್ರೆ ತಲೆ ತಿರುಗಿ ಹೋಗುತ್ತೆ ಅಂತ ಒಳ್ಳೆ ಆಫರ್, ಸೂಪರ್ ಆಗಿದೆ. ಎಲ್ಲ ಹೇಳಿದ್ರೆ ಸರ್ ತಲೆ ತಿರ್ಗೋ ತರ ಬೇಡ. ತಲೆ ತಿರುಗೋ ತರ ಖುಷಿಯಾಗಿ ಅಷ್ಟೇ. ಖುಷಿಯಾಗಿ ತಿರುಗುತ್ತೆ ಅಂತ. ಓಕೆನಾ? ಸೂಪರ್ ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ನೋಡಿ ಆಫರ್ ಕೇಳಿ. ಸರ್ ಮೇಡಮ್ ಏನಂತ ಹೇಳಿದ್ರು, ನಮಗೆ ಕನ್ಸಲ್ಲಿ ಬೇಡ ಹಿಂಗಂತ ಹೇಳಿದ್ರು. ಈಗ ಒಂದು ಮದುವೆ ಇರುತ್ತೆ, ಯಾಕೋ ಮದುವೆ ಇರುತ್ತೆ ಸರ್, ಒಂದು ವಾರದ ನಾವು ಬರೀ ಅದೇ ಕೆನಲ್ ಇರ್ತೀವಿ. ಮದುವೆಯಲ್ಲಿ ಯಾಕೆ ಡ್ರೆಸ್ ಹಾಕೊಂಡು ಹೋಗ್ಬೇಕು? ಈಗ ನಾವು ಅದೇ ತರ ನಾವು ವರ್ಕಲ್ಲಿ ಅದೇ ತರ ನಾವು ಇರ್ಬೇಕು. ಅದಿದ್ರೆ ನಾವು ಒಂದು ಗುರಿ ತಪ್ಪಲ್ಲಿ ಇದ್ದಿರುತ್ತೆ. ಈಗ ಮದುವೆ ಇದೆ, ಯಾವ್ದೋ ಮದುವೆ ಇದೆ ಅಂತ ಸಾಗರ ಹೋಗ್ಬೇಕು ನಾನು ಅಂದ್ರೆ ಡೇಟು ನಾವು ಕ್ಯಾಪ್ನ ಮಾಡ್ತಾನೆ ಇರ್ತೀವಿ. ಮನೆಯಲ್ಲೂ ಆಗ್ಲಿ ಏನಾಗ್ಲಿ ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು, ನೀ ಯಾವ್ದು ಹಾಕೊಂತಿದೆ, ಯಾವ ಬಂಗಾರ ಹಾಕೊಂತಿದೆ, ಅದೇ ತರ ನಾವು ಕೆಲಸ ಅದೇ ತರ ನಾವು ಮೈಂಡಲ್ಲಿ ಖಂಡಿತ ಸರ್ ಹೇಳಿದ ತರ ನನಗೆ ಅನುಭವ ಆಯ್ತು. ಮೊನ್ನೆ ಶನಿವಾರ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾನು ಇದೇ ಯೋಚನೆಯಲ್ಲಿ ಮಲ್ಕೊಂಡಿರೋದು, 100%. ಶಾಹಿದ್ ರೀಚ್ ಆಗ್ಬೇಕು ಅಂತ ಒಳ್ಳೇದು. ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಫೋನೇ ಮಾಡಿಲ್ಲ. ನಮ್ಮ ಅಣ್ಣಂದು ಮಗಂದು ಫೋನ್ ಮಾಡಿ 3 ಕಾರ್ಡ್ ಹಾಕೊಳ್ಳಿ ಚಿಕ್ಕಮ್ಮ ಅಂತ ಕಾಲ್ ಮಾಡಿದ್ರು. ಮೇಡಮ್ ನೀವು ಅವಾಗ ಅಂದ್ರೆ ನಾವು ಕನ್ಸು ನೋಡೋದು ಈಗ ನಮ್ಮ 3 ಜನ ಗುರಿ 10,000 ಮಾಡ್ಬೇಕಂತ ನಮ್ ಗುರಿ. ನಾವು ರಾತ್ರಿ ನಮಗೆ ನಿಜನೇ ಇಲ್ಲ ಯಾವ ತರ 10,000 ಜನ ಯಾವ ತರ ಮಾಡ್ಬೇಕಂತ ಹೇಳಿ ಅದೇ ಯೋಚನೆ ಅದೇ ತರ ಯೋಚನೆ ಸರ್. ನಾವು ಆರೋಗ್ಯ ಏನ್ ಮಾಡ್ಬೇಕು, ನಾವು 3 ಜನ ಏನ್ ಮಾಡ್ಬೇಕು ಆ ಗುರಿಯಲ್ಲಿ ನಾವಿರೋದು. ನಾವೇನಕ್ಕೆ ನಮ್ ಕೆಲಸ 100 ಕೆಲಸ ಇದೆ ನಮಗೆ, ಅದ್ ಬಿಟ್ಟು ನಾವು 10,000 ಮೆಂಬರ್ಸ್ ಯಾವ ತರ ತರಬೇಕು ಅದಿರೋದು. ಮೇಡಮ್ ಒಂದು ನಿಮಿಷ, ಇವತ್ತು ನೀವೆಲ್ಲ ಡಿಸ್ಕಷನ್ ಮಾಡೋದು ಹೆಲ್ತಿ ಡಿಸ್ಕಷನ್. ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಮೀಟಿಂಗ್ ಆಗಿದ್ರಿಂದ ಈ ಥರ ಅನಿಸಿದೆ. ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡ ತುಂಬ ಆಕ್ಟಿವ್ ಕೆಲಸ ಮಾಡ್ತೀವಿ. ಸೊ ಇಲ್ಲಿ ನಾವು ಏನಪ್ಪ ಅಂತ ಹೇಳಿದ್ರೆ ಕಂಪ್ನಿಯಲ್ಲಿ ಕೊಡ್ತಕ್ಕಂಥ ಏನು ಆಫರ್ಸ್ಗಳೇನಿದೆ, ಸರ್ಪ್ರೈಸ್ ಗಿಫ್ಟ್ ಏನಿದೆ, ಈ ಸರ್ಪ್ರೈಸ್ ಗಿಫ್ಟ್ ನಮ್ಮ ಸ್ನೇಹಿತರು ಸಿಗ್ಬೇಕಂತ ಹೇಳಿದ್ರೆ ಯಾವಾಗ ಡ್ರಾ ಆಗುತ್ತೆ, ಕಂಪ್ನಿ ಯಾವಾಗ ಮೀಟಿಂಗ್ಸ್ ಕರೆಯುತ್ತೆ ಅಂತ ಟೈಮಲ್ಲಿ ನಾವು ನಮ್ಮ ಜೊತೆಗೆ ಯಾರಿಗೆಲ್ಲ ಕಾರ್ಡ್ಸ್ ಓನರ್ಸ್ ಇರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸುವಂಥ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಇದ್ರ ಬಗ್ಗೆ ಸರಿಯಾದ ಪ್ರತಿಫಲ ನಾಲೆಜ್ ಸಿಗ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಟೀಮ್ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಬೇಕು. ಇದು ನಾವು ರಿಸ್ಕ್ ತಗೋಬೇಕು. ಈಗ ಅವ್ರ ಜೊತೆ ಟಚಲ್ಲಿ ಇರೋದು ನಮ್ಮ ಜವಾಬ್ದಾರಿ. ಓಕೆನಾ? ಸೊ ಅದೇ ಥರ ಎಲ್ಲರೂ ರೆಡಿ ಇದ್ದೀರಾ ಮಾಡೋದಕ್ಕೆ? 100% ಕಂಪ್ನಿಯವರು ಮೀನ್ಸ್ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಅವರು ಒಂದು ಆಫರ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಈ ಆಫರ್ನ ತಗೊಳ್ಬೇಕಂತ ಹೇಳಿದ್ರೆ ಸೊ ಒಂದು ಪ್ರತಿಯೊಬ್ಬರು ಕೂಡ ಈ ಡಿಸೆಂಬರ್ 29 ಇವತ್ತಿಂದ ಸ್ಟಾರ್ಟ್ ಮಾಡಿ ನಿಮಗೆ ಜನವರಿ 19ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಮ್ಯಾಕ್ಸಿಮಮ್ ಮಧ್ಯಾಹ್ನ 1 ಗಂಟೆ ಒಳಗಡೆ ಯಾರೆಲ್ಲ ಈ ಆಫರ್ನ ರೀಚ್ ಮಾಡ್ತೀರಾ ಅವರಿಗೆ ನಿಮಗೆ 100% ಕಂಪ್ನಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ಸ್ಗಳು ಸಿಗ್ತದೆ. ಏನಪ್ಪ ಅಂತ ಹೇಳಿದ್ರೆ ಸೊ 50 ಕಾರ್ಡ್ಗಳನ್ನ ಯಾರು ಮಾಡ್ತೀರಾ ಸರ್, 50+ ಅಂತ ಹೇಳ್ತಿದ್ದಾರೆ. ಅದು 51 ಕಾರ್ಡ್, ಮ್ಯಾಕ್ಸಿಮಮ್ 51 ಕಾರ್ಡ್ ಯಾರು ಮಾಡ್ತೀರಿ ಅವರಿಗೆ ಗೋಲ್ಡ್ ರಿಂಗ್ ಕೊಡ್ತಾರೆ. ಒಂದು ಜೋರ ಚಪ್ಪಾಳೆ ಕೊಡ್ಬೋದಾ? ಗೋಲ್ಡ್ ರಿಂಗ್ ಜಸ್ಟ್ 50 ಕಾರ್ಡ್, ಬರೀ 50 ಕಾರ್ಡ್ ಮಾಡಿದ್ರೆ ಕಂಪ್ನಿಯಿಂದ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಒಂದು ಗೋಲ್ಡ್ ರಿಂಗ್. ಎಸ್, 51 ಕಾರ್ಡ್ ಕಂಪಲ್ಸರಿ ಆಗ್ತದೆ. ಪ್ಲಸ್ ಅದೇ ಥರ 101 ಕಾರ್ಡನ್ನ ಯಾರು ಮಾಡ್ತೀವಿ? ಓಕೆನಾ? 101 ಕಾರ್ಡ್, 50 ಕಾರ್ಡ್ ಮಾಡಿದ್ರೆ 100 ಕಾರ್ಡ್ ಮಾಡೋದು ದೊಡ್ಡ ವಿಚಾರ. ನಾವು ಕ್ಲಿಯರ್? 101 ಕಾರ್ಡ್ ಯಾರು ಮಾಡ್ತೀರಿ ಅವರಿಗೆ 5 ಗ್ರಾಮು 5G ಮೊಬೈಲ್ ಸಿಗ್ತದೆ. 5G ಮೊಬೈಲ್ ಸಿಗ್ತದೆ. ಅದೇ ಥರ 200ಕ್ಕಿಂತ ಜಾಸ್ತಿ ಅಂದರೆ 201 ಕಾರ್ಡ್ ಯಾರು ಮಾಡ್ತೀರಾ, 201 ಕಾರ್ಡ್ ಮಾಡೋವಂಥವ್ರಿಗೆ ಸರ್ 50,000 ಹಾರ್ಡ್ ಕ್ಯಾಶ್ ಇದೆ. 50,000 ನಿಮ್ಗೆ ಪರ್ಸನಲ್ ಇನ್ಕಮ್ ಬಂದ್ರೆ ಅದನ್ನು ಬಿಟ್ಟು ಇದು ಸಪ್ರೇಟ್. ಇಷ್ಟು ಕಾರ್ಡ್ ಮಾಡಿದ್ರೆ ಇಷ್ಟು ರೂಪಾಯಿ ಅಂತ. ಕ್ಲಿಯರ್? ಅದೇ ಥರ 200 ಕಾರ್ಡ್ ಮಾಡಿದ್ರಿಗೆ 500 ಕಾರ್ಡ್ ಮಾಡೋದೇ ದೊಡ್ಡ ವಿಚಾರ. ಕರೆಕ್ಟ್ ಅಲ್ಲ ಸರ್? ಎಸ್, ಸೂಪರ್ ಸರ್. 501 ಕಾರ್ಡ್ ಯಾರು ಮಾಡ್ತಾರೆ ಅವರಿಗೆ
ಹೋಂಡಾ ಆಕ್ಟಿವಾ 6G ಬೈಕ್ ಫ್ರೀ. ಸೂಪರ್. ಇಂಥ ಆಫರ್ನ ಕೊಟ್ಟಾಗ ನಾವು ಆಟೋಮೆಟಿಕ್ಲಿ ಫೀಲ್ಡರ್ ಬರ್ಬೋದು. ಮತ್ತೆ ಇದ್ರ ಜೊತೆಗೆ ನಾವುಗಳೇ ಲೀಡರ್ ಆಗೋದಲ್ಲ, ನಮ್ಮ ಜೊತೆ ಬೇರೆ ಬೇರೆ ಲೀಡರ್ಗಳನ್ನ ಉಂಟಾಗಕ್ಕೆ ಏನ್ ಬೇಕೋ ಆ ಒಂದು ವ್ಯವಸ್ಥೆನ ಮತ್ತೆ ಆ ಒಂದು ಡಿಸ್ಕಷನ್ ನೀವು ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಕುತ್ಕೊಂಡು ತಗೊಳ್ಳೇಬೇಕು. ನೋಡಿ, ಒಬ್ರು ಎಲ್ಲದನ್ನು ತಿಳ್ಕೊಳಕ್ಕಾಗಲ್ಲ, ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ ಅಲ್ವಾ. ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ ನೀವು ಎಲ್ಲಿ ಕರೆದ್ರು ನಾವು ಬರೋಕ್ಕೆ ರೆಡಿ ಇದೀವಿ ಅಂತ. ಅಂತ ಮ್ಯಾನೇಜ್ಮೆಂಟ್ ನಿಮಗೆ ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿ ವಿಚಾರ. ಇದೇ ತರ ನಾವು ಪ್ರತಿಯೊಬ್ಬರು ಕೂಡ ದೊಡ್ಡ ದೊಡ್ಡ ರೀಚ್ಗಳನ್ನ ಗೋಲ್ಗಳನ್ನ ಇಟ್ಕೊಂಡು ಹೊರಟ್ರೆ 100% ಆಗುತ್ತೆ. ಮತ್ತೆ ಯಾರು ಕೂಡ ಬರೀ 50 ಕಾರ್ಡ್ ಮಾಡ್ತೀನಿ ನನಗೊಂದು ಗೋಲ್ಡ್ ರಿಂಗ್ ಸಾಕು ಅಂತ ಕೂತ್ಕೋಬೇಡಿ. ದಟ್ ಈಸ್ ರಾಂಗ್. ಅರ್ಥಕ್ಕಿದೆಯಾ? ಸರಿ ಹೇಳಿದ ರಿಂಗ್ ನೀವು ಡಿಸೈಡ್ ಮಾಡೋದಾದ್ರೆ ನೀವು 500 ಕಾರ್ಡ್ ಮಾಡೇ ಮಾಡ್ತೀನಿ ಅಂತ ಫೀಲ್ ಮಾಡಿ ಇವತ್ತಿಂದ ಕೆಲಸ ಶುರು ಮಾಡಬೇಕು. ಕ್ಲಿಯರ್ ಸರ್? ಸರ್ 300 ಕಾರ್ಡ್ ಕೊಟ್ಟಿದ್ದೀರಾ ನೀವು ಟಾರ್ಗೆಟ್ ಅಲ್ಲಿ, ಅಥವಾ ನೀವು ಇವತ್ತಿಂದ 500 ಕಾರ್ಡ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. 100% ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗ್ಬೋದಾ? ಸೊ ಸೂಪರ್, ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಆಫರ್ ಕೊಟ್ಟಿದ್ದೀರಾ. ಇದೇ ಆಫರ್ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಳ್ತಿರೋದು. ತುಂಬಾ ಕಡೆ ಇದೆಲ್ಲ ಆಫರ್ಸ್ ಇರಲ್ಲ. ಸೊ ಬರೀ ನಾವು ಕಮಿಷನ್ಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ, ನಾನು ನೋಡಿದ್ದೀನಿ ತುಂಬಾ ಕಡೆ. ಸೊ ಇವತ್ತು ಇಂಥ ಆಫರ್ ಕೊಟ್ಟಿದ್ದು ಫಸ್ಟ್ ಟೈಮು, ಅದು ಸ್ಟಾರ್ಟ್ಅಪ್ ಅಲ್ಲೇ ಕೊಟ್ಟಿದ್ದಾರೆ. ಇದನ್ನ ನಾವು ಯೂಸ್ ಮಾಡ್ಕೊಳ್ಳೋಣ, ಮತ್ತೆ ನಮ್ಮ ಜೊತೆಗೆ ಬಂದಿರತಕ್ಕಂಥ ಎಷ್ಟೋ ಜನ ಇದ್ದಾರೆ ಅವರು ಕೂಡ ರೀಚ್ ಮಾಡ್ಸಕ್ಕೆ ಸಹಾಯ ಮಾಡೋಣ. ಇದ್ರದ್ದು ಒಂದು ಇದು ಬರುತ್ತಲ್ಲ ಸರ್, ಒಂದು ಫೋಟೋ ಕಾಪಿ ಬರುತ್ತೆ, PDF ತರದ್ದು ಫೋಟೋ ಕಾಪಿ ಬರುತ್ತೆ. ಇದನ್ನ ನಿಮ್ಮ ಗ್ರೂಪ್ಗಳಿಗೆ ಹಾಕಿ, ನಿಮ್ಮ ಸ್ನೇಹಿತರಿಗೆ ಹಾಕಿ, ಎಲ್ಲರೂ ಕೂಡ ಈ ರಿಕ್ವೆಸ್ಟ್ನ ಹೇಳಿ, ಮತ್ತೆ ಜೊತೆಗೆ ಎಲ್ಲರೂ ಕೂಡ ಆದಷ್ಟು ಬೇಗ ರೀಚ್ ಮಾಡಿ ಅಂತ ಹೇಳ್ತಾ. ಸೊ ಮತ್ತೆ ಏನಾದ್ರು ಹೇಳಿದ್ರೆ ಎಸ್, ನಮ್ಮ ಜೊತೆ ಇವತ್ತು ಕಂಪನಿ ಮ್ಯಾನೇಜ್ಮೆಂಟ್ ಅವರು ಇದ್ದಾರೆ. ಅವ್ರು ಏನ್ ಮಾತಾಡ್ತಾರೆ, ನಮ್ಮನ್ನ ಸಪೋರ್ಟಿವ್ ಆಗಿ ಮುಂದಕ್ಕೆ ತಗೊಂಡೋಗಿ ಏನೆಲ್ಲ ನಾಲೆಜ್ ಕೊಡ್ತಾರೆ ಅನ್ನೋದು ಅವ್ರ ಹತ್ರ ಕೇಳೋಣ. ಸರ್ ಫಸ್ಟ್ ಆಫ್ ಆಲ್ ಯಾರು ಮಾತಾಡ್ತಾರೆ? ಇಮ್ರಾನ್ ಪಾಷಾ ಸರ್ ಮಾತಾಡಿ ಪ್ಲೀಸ್. ಹಾಯ್, ಹಲೋ, ನಾನು ಇಮ್ರಾನ್, ರಾಯಲ್ 7 ಸ್ಟಾರ್ ಗ್ರೂಪ್ ಫೌಂಡರ್. ನಾನು ಹೇಳೋದೇನೆಂದರೆ, ನಿಮಗೆ ಎಂತ ಬೇಕು ಸಹಾಯ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಒಬ್ಬೊಬ್ಬರೇ ಹೋಗಿ ಮನೆ ಕಾರ್ಡ್ ಮಾಡೋಕ್ಕೆ ಹೋದರೆ 500 ಮಾಡೋಕ್ಕೆ 5 ವರ್ಷ ಬೇಕು. ನೀವು 50 ಲೀಡರನ್ನು ಹುಡುಕಿ, ಅದಕ್ಕೆ ನಾನು ಮಾತಾಡ್ತೀನಿ. ನಿಮ್ದೇನಿದೆ ಬೆನಿಫಿಟ್ ನೀವು ಇಟ್ಕೊಳ್ಳಿ, ಅವ್ರದೊಂದಿಗೆ ಬೆನಿಫಿಟ್ ಬೇರೆ ಥರ ಕೊಟ್ಟು ನೀವು 500 ಬೇಗ ಮಾಡ್ತೀರಾ. 1 ತಿಂಗಳಲ್ಲೂ ಮಾಡ್ಬೋದು, 1-2 ತಿಂಗಳಲ್ಲೂ ಮಾಡ್ಬೋದು. ಮಾಡಿದರೆ ನಿಮಗೆ ಪ್ರಾಫಿಟು ಸಿಗುತ್ತೆ, 19 ಮಂತ್ ಇನ್ಕಮು ಸಿಗುತ್ತೆ, ಬಟ್ ಕಮಿಷನು ಸಿಗುತ್ತೆ. ನಿಮ್ಗೆ ವ್ಯಾಲ್ಯೂನೂ ಚೇಂಜ್ ಆಗುತ್ತೆ. ನಾವು ಬೇರೆ ಬೇರೆ ಥರ ನಿಮಗೆ ಹೇಳಿದ್ದೀವಿ, ನಿಮಗೆ ಈ ಥರ ಪಾರ್ಟ್ನರ್ಶಿಪ್ ಕೊಡ್ತೀವಿ, ಈ ಥರ ಬಿಸ್ನೆಸ್ ಹಾಕ್ಕೊಡ್ತೀವಿ, ಈ ಥರ ಒನ್ ಶಾರ್ಟ್ ಪೇಮೆಂಟ್ ಅಂದರೆ 1 ಶಾರ್ಟ್ ಪೇಮೆಂಟ್ ಕೊಡ್ತೀವಿ. ಪ್ರತಿಯೊಂದು ಸಪ್ರೇಟ್ ಎಲ್ಲರಿಗೂ ಹೇಳಿದ್ದೀವಿ. ಸಪ್ರೇಟ್ ಅಂದರೆ ಎಲ್ಲರಿಗೂ ಬೇರೆ ಬೇರೆ ಥರ ಏನೂ ಹೇಳಿಲ್ಲ, ಎಲ್ಲರಿಗೂ ಒಂದೇ ಹೇಳಿ, ಬಟ್ ಪರ್ಸ್ನಲ್ ಆಗಿ ಹೇಳಿದ್ದೀವಿ. ನೀವು ಅದು ನಿಮ್ಮ 50 ಲೀಡರ್ ಮಾಡೋಕ್ಕೆ ಅವರಿಗೆ ಅದನ್ನು ಕೊಡಬೇಡಿ, ಅವ್ರಿಗೆ ಕಮಿಷನ್ ಕೊಟ್ಟು ಮಾಡಿ. ನೀವು ಲೀಡರು, ಈಗ ನೀವು ಒಬ್ಬರಿಗೆ ಜಾಯಿನ್ ಮಾಡೋಕ್ಕೆ, ಒಬ್ಬ ಮಾಡೋಕ್ಕೆ 1 ದಿವಸ ಆಗ್ಬೋದು. 1 ಲೀಡರ್ ಹುಡುಕಿ, ಅವ್ನು ಒಂದು ದಿವಸಕ್ಕೆ 1 ಮಾಡಿದರೆ, ನೀವು 1 ಮಾಡಿದರೆ +2 ಆಗುತ್ತೆ. ಆ ಥರ 10 ಲೀಡರ್ ಮಾಡಿ, ಡೈಲಿ 10 ಮಾಡೋಂಗೆ. ನೀವು 30 ದಿವಸಕ್ಕೆ ಎಷ್ಟಾಯಿತು? ಡೈಲಿ 10 ಮಾಡಿದರೆ 300 ಆಯಿತು. ಈ ಥರ ನೀವು ಮೈಂಡಲ್ಲಿ ಹಾಕ್ಕೊಂಡು ಈ ಥರ ಮಾಡಿದರೆ ನನಗೆ ಆಗತ್ತೆ, ನನ್ನ ಪ್ಲಾನ್ ಹಿಂಗಿದೆ, ಬಟ್ ಇಲ್ಲ ಪ್ಲಾನ್ ನಾನು ಫೌಂಡರಿಗೆ ಕೇಳಬೇಕು, ಈ ಥರ ಮಾಡ್ಬೋದಾ, ನಾನು ಈ ಥರ ಆಫರ್ ಕೊಡ್ಬೋದಾ, ಇಲ್ಲ ನೀವೇನಾದರೂ ಸಪೋರ್ಟ್ ಮಾಡ್ತೀರಾ, ನಿಮ್ದು ಏನಾದರೂ ಪ್ಲಾನ್ ಇದೆಯಾ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಎನಿ ಟೈಮ್ 24 ಅವರ್ಸಲ್ಲಿ ಯಾವಾಗಾರ ಕಾಲ್ ಮಾಡಿ. ನಮಗೆ ಆಫೀಸಲ್ಲಿ ಇಲ್ಲ ಅಂದ್ರೂ ನಿಮ್ಮ ಹತ್ರ ಬಂದು ಸಿಗ್ತೀವಿ, ಇಲ್ಲ ಹೊರಗಡೆ ಇದೆ ನಿಮ್ಮ ಫೋನಲ್ಲೇ ಪೂರ್ತಿ ಮಾಹಿತಿ ಕೊಡ್ತೀವಿ. ನಾನು ಇದೇ ಹೇಳೋದು ಬಯಸ್ತೀನಿ. ಸರ್ ಮಾತಾಡಿ. ಅದೇ ಥರ ಅಸ್ಲಾಂ ಸರ್ ಕೂಡ ಅವರೊಂದು ಎಕ್ಸ್ಪ್ಲನೇಷನ್ ಮಾತಾಡಿ ಸರ್. ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಬೇಕಲ್ಲ. ಎಸ್, ಎಲ್ಲ ಪರಿಚಯ ಇದೆ ಅನ್ಕೊಂತೀನಿ. ಅಸ್ಲಾಂ ಅಂತ ಏನಂದರೆ, ಈಗ ನಾವೊಂದು ಒಂದು ಕಂಪನಿ ಏನು ಮಾಡಿದ್ದೀವಿ, ಈಗ ಇದರಲ್ಲಿ ನಾವು 3 ಜನ ಮಾತ್ರ ಅಲ್ಲ, ನಾವೆಲ್ಲರೂ ಇದರಲ್ಲಿ ಒಂದು ಕುಟುಂಬ ಥರ. ನಾವು ಫೌಂಡರ್ಸು, ಇವ್ರದ್ದು ಆ ಥರ ಎಲ್ಲ ಇಲ್ಲ. ಎಲ್ಲರದ್ದು ಏನಿದೆ ವಿಷಯ ತೊಗೋಬೇಕು. ನಾವು ನಮ್ಮದೇ ಈ ಥರನೇ ಇದೆ, ಈ ಥರ ನಡೆಸ್ಬೇಕು ಅಂದರೆ ಇದು ಆಗಲ್ಲ. ಎಲ್ಲರದ್ದು ಇರಬೇಕು ಒಪಿನಿಯನ್. ಆಗಿದ್ದರೆ ಮಾತ್ರ ನಾವು ಮುಂದುವರಿಯೋಕ್ಕೆ ಸಾಧ್ಯ. ಇನ್ನೊಂದೇನೆಂದರೆ, ನಾವು ಇಷ್ಟೇ ಜನ ಇಲ್ಲ, ನಮ್ಮ ಯಾರಿದ್ದಾರೆ ನಮ್ಮ ಹಿಂದೆ ಎಲ್ಲರಿಗೂ ತೊಗೊಂಡು ನಡೆಸ್ಕೊಂಡು ಏನಿದೆ ನಾವು ನಡ್ಸ್ಕೊಂಡು ಹೋದರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ. ಮತ್ತು ಫಸ್ಟ್ ನಮ್ಮದು ಪ್ಲ್ಯಾನ್ ಏನಂದರೆ, ಇದಿಷ್ಟೇ ಅಲ್ಲ, ನಾವು ಫಸ್ಟು ಏನಿದೆ ಲಾಸ್ಟಿಗೆ ಏನು ಐಟಮ್ ಕೊಡೋದಿದೆ, ಇದು ನಾವು ಒಂದು 6 ಮಂತ್ಸಲ್ಲಿ ನಮ್ಮದು ಒಂದು ಏನಿದೆ ಫರ್ನಿಚರ್ ಮತ್ತು ಎಲೆಕ್ಟ್ರಿಕ್ ಐಟಮ್ ಶೋರೂಮ್ ಅದೇನಿದೆ ಓಪನ್ ಮಾಡಬೇಕು ಅಂತ ನಾವು ಅದೊಂದು ಕಾನ್ಫಿಡೆನ್ಸಲ್ಲಿ ಇದ್ದೀವಿ. ಎಲ್ಲರೂ ನಮಗೆ ಕೈ ಜೋಡಿಸಿ ನಾವೇನಿದೆ ಎಲ್ಲರೂ ಸೇರಿ ಮುಂದೆ ಹೋಗೋಣ. ಸೊ
ಅದೇ ಥರ ನಮ್ಮ ಜಾಫರ್ ಶರೀಫ್ ಸರ್ ನೀವು ಒಂದು 2 ನಿಮಿಷ ಮಾತಾಡ್ತೀವಿ ಸರ್ ಪ್ಲೀಸ್. ಸರ್ ನಮಸ್ತೆ, ಜಾಫರ್ ಶರೀಫ್ ಅಂತ. ನಮ್ಮ ಪಾರ್ಟ್ನರ್ ಆಗಿ ಇಮ್ರಾನ್ ಸರ್ ಅವರು ಮಾತಾಡಿದ್ದಾರೆ, ಅಸ್ಲಂ ಸರ್ ಅವರು ಮಾತಾಡಿದ್ದಾರೆ. ನಮ್ಮ ಎಲ್ಲಕ್ಕಿಂತ ಮೇನ್ ಉಮೇಶ್ ಸರ್ ಅವಾಗಿಂದ ಮಾತಾಡಿದ್ರು, ಏನಂತ ಕಂಪ್ನಿ ಬಗ್ಗೆ ಯಾವ ಥರ ನಡೆಸಬೇಕು, ಮುಂದೆ ಯಾವ ಥರ ಬೆಳೆಸ್ಕೊಂಡು ಹೋಗ್ಬೇಕಂತ ಎಲ್ಲ ಹೇಳಿದ್ರು. ನಮ್ಮ ಸರ್ ಅಷ್ಟೇ ಎಲ್ಲ ಬಿಡಿಸಿ ಹೇಳಿದ್ದಾರೆ. ನಂದು ಅದೇ ವಿಷಯ. ನಂದು ಏನಪ್ಪ ಅಂದ್ರೆ ನಾವು ಎಲ್ಲ 3 ಜನ ಕೈ ಜೋಡಿಸಿ, ನಮ್ಮ ಉಮೇಶ್ ಸರ್ ಇದ್ದಾರೆ, ಚಂದ್ರಪ್ಪ ಸರ್ ಇದ್ದಾರೆ, ಎಲ್ಲ ಲೀಡರ್ಸು ಎಲ್ಲಿ ಹೇಳ್ತೀರಾ ನಾವು ಅಲ್ಲಿ ಬರೋಕ್ಕೆ ರೆಡಿ ಇದ್ದೀವಿ. ಕೈ ಜೋಡಿಸಿ ನಮ್ಮ ಜೊತೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಮಟ್ಟಕ್ಕೆ ಮಾಡೋಣ. ಮುಂದಿನ ತಿಂಗಳು ಏನು ಪ್ರೋಗ್ರಾಮ್ ಬರುತ್ತೆ, ಮೀಟಿಂಗ್ಸ್ ಬರುತ್ತೆ. ನಾವಿವತ್ತು 15 ಜನ ಇರೋದು, ಮುಂದಿನ ಒಂದು 100-150 ಜನ ಕೂರೋ ಥರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡೋಣ. ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ಆಗಿರಿ, ಇದು ನಮ್ಮ ಕಂಪ್ನಿ, ಎಲ್ಲರೂ ಕೂಡ ಕಂಪ್ನಿ ಒನ್ ಆಫ್ ದ ಫ್ಯಾಮಿಲಿ ಇದ್ವಿ. ಸೊ ಎಲ್ಲರೂ ಕೂಡ ಒಳ್ಳೇದಾಗಲಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಟಾರ್ಗೆಟ್ ಅಲ್ಲಿ ಮಾಡ್ತೀರಾ? ಟಾರ್ಗೆಟ್ ಬರ್ಕೊಟ್ಟಿದ್ದಕ್ಕಿಂತ ಜಾಸ್ತಿ ಆಗ್ತದೆ ನೋಡ್ರಿ. ಈಗ ನಿಮ್ಮ ಮನಸ್ಸಲ್ಲಿ ಎಲ್ಲ ಹುಟ್ಟಬೇಕು. ಈಗ ಈ ಆಫರ್ನ ಪಡಿಬೇಕು ಎಲ್ಲರೂ. ಸರ್ ಇವ್ರಿಗೆ ಏನೋ ಡೌಟ್ ಇದೆ ಅಂತ ಸರಿ, ಕೇಳಿ. ಇಲ್ಲ ಹೇಳಿದ್ರಲ್ಲ, ನಮ್ಗಂటే ಹೊಸ ಇದನ್ನ ಹೇಳಿದ್ರು. ಕಮಿಷನ್ ಸಿಗತ್ತಾ, ಇಲ್ಲ ಸಪರೇಟ್ ಗಿಫ್ಟ್ ಮಾತ್ರ ಸಿಗತ್ತಾ, ಕಮಿಷನ್ ಸಿಗತ್ತಾ, ಅದೆಲ್ಲ ಸೇರಿ 50 ಕಾರ್ಡ್ ಎಲ್ಲರಿಗೂ ಅರ್ಥ ಆಗುತ್ತೆ. 50 ಕಾರ್ಡ್ ಮಾಡಿದ್ರೆ ನಿಮ್ಗೆ ಏನು ಕಮಿಷನ್ ಮಾತಾಡಿದರೆ ಅದು ಕಮಿಷನ್ ಕಂಪಲ್ಸರಿ ಸಿಗುತ್ತೆ. ಅದು ಬಂದೇ ನಿಮಗೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನು ಆಫರ್ ಹೇಳ್ತಿದ್ದೀವಲ್ಲ, 50 ಕಾರ್ಡ್ ಮಾಡಿದ್ರೆ 51 ಕಾರ್ಡ್ ಮಾಡಿದ್ರೆ ನಿಮಗೆ ಗೋಲ್ಡ್ ರಿಂಗ್, ಅದು ಎಕ್ಸ್ಟ್ರಾ ಇವತ್ತು ನಾಳೆ ಅದೇನು ಮೀಟಿಂಗ್ ಕೊಡ್ತೀವಿ. ಮೀಟಿಂಗ್ ಆದ್ಮೇಲೆ ನಾವು ನಿಮ್ಗೆ ಅನೌನ್ಸ್ ಮಾಡಿ ಕೊಡ್ತೀವಿ. ಅಕಸ್ಮಾತ್ ಕೊಟ್ಟರೆ ಕೊಡೋದು ಒಂದು ದೊಡ್ಡ ಫಂಕ್ಷನ್ ಅಲ್ಲೇ ಕೊಡ್ಬೋದು. ಅದು ಮೋಟಿವೇಶನ್ ಆಗುತ್ತೆ. ಫಸ್ಟ್ ಡ್ರಾದಲ್ಲೇ ಕೊಡ್ಬೋದು ಅವ್ರಿಗೆ. ಆ ಡ್ರಾಟ ಮೇಲೆ ಕೊಡ್ಬೋದು. ಇದು ಚೆನ್ನಾಗಿದೆ ಅಲ್ವಾ? ಆ ಥರ ಅದು 100% ಕೊಟ್ಟಿದ್ದೀವಿ. 100 ಕಾರ್ಡ್ 101 ಕಾರ್ಡ್ ಮಾಡ್ತೀರಾ, 101 ಕಾರ್ಡ್ ಕಮಿಷನ್ ಬಂದೇ ಬರುತ್ತೆ. ಮತ್ತೆ ನಿಮ್ಗೆ ಬಂದ್ಬಿಟ್ಟು ಅದು ಬಂದೇ ಬರುತ್ತೆ. ಜೊತೆಗೆ ಎಕ್ಸ್ಟ್ರಾ ನಿಮಗೆ ಗಿಫ್ಟ್ ಹೋಗ್ಬಿಟ್ಟು 5G ಮೊಬೈಲ್, ಸ್ಮಾರ್ಟ್ ಮೊಬೈಲ್, ಓಕೆನಾ? 5G ಮೊಬೈಲ್ ನಿಮಗೆ ಸಿಗುತ್ತೆ. ಸೊ ಜೊತೆಗೆ 101 ಕಾರ್ಡ್ ಮಾಡ್ತೀರಾ, ಅದು ಕೂಡ 101 ಕಾರ್ಡ್ ದುಡ್ಡು ಬರ್ಬೇಕು. ಸಾರಿ, 201 ಕಾರ್ಡ್ ದುಡ್ಡು ಬರ್ಬೇಕು, ಅದು ಬರುತ್ತೆ. ನಿಮ್ಮ ಕಮಿಷನ್ ಏನು ಬರ್ಬೇಕು ಅದು ಬರುತ್ತೆ. ಜೊತೆಗೆ ನಿಮಗೆ 50,000 ಕ್ಯಾಶ್ ಹಾರ್ಡ್ ಕ್ಯಾಶ್ ಎಕ್ಸ್ಟ್ರಾ ಸಿಗುತ್ತೆ. ಓಕೆನಾ? ಜೊತೆಗೆ ಇನ್ನೊಂದು 501 ಕಾರ್ಡ್ ಮಾಡಿದ್ರೆ ನಿಮಗೆ ಹೋಂಡಾ ಆಕ್ಟಿವಾ 6G ಬೈಕ್ ಫ್ರೀ, ಅದು ಕೂಡ ಎಕ್ಸ್ಟ್ರಾ ಸಿಗುತ್ತೆ, ಗಿಫ್ಟ್ ಆಗಿ ಸಿಗುತ್ತೆ. ಮತ್ತೆ ನೀವು ಮತ್ತೆ ಕಮಿಷನ್ ಏನು ಅದರಲ್ಲೇ ಮುಂದೆ ಕೊಡ್ತಾರೆ, ಅದರಲ್ಲೇ ಬೈಕ್ ಕೊಡ್ತಾರೆ. ಕಮಿಷನ್ ಸಪರೇಟು, ನಿಮಗೆ ಗಿಫ್ಟ್ ಇದು ನೀವು ಫಸ್ಟ್ ಸೀಸನಲ್ಲಿ ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲಿ ಬಂದಿರೋದ್ರಿಂದ ನಿಮಗೆ ಇದು ಆಫರು. ಅದಕ್ಕೆ ಈ ಥರ ಯಾವ ಆಫರ್ ಯಾವ ಕಂಪ್ನಿ ಕೊಡಲಿಲ್ಲ, ಫಸ್ಟ್ ಕೊಟ್ಟಿರೋ ಕಂಪ್ನಿದು ಆಫರ್. ಓಕೆನಾ? 100% ಇದನ್ನು ಬಳಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು.